ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿಬಿಟ್ರೆ ತುಂಬ ಅಡ್ವಾಂಟೇಜಸ್ಗಳು ಸಿಗುತ್ತೆ. ಓಕೆನಾ, ಏನೇನು ಅಡ್ವಾಂಟೇಜಸ್ಗಳು ಸಿಗುತ್ತೆ 1,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಏನಾದ್ರು ಕಂಪ್ಲೀಟ್ ಆಗೋದ್ರೆ ಅದನ್ನು ನೋಡೋದಕ್ಕೆ ಒಂಥರ ಖುಷಿ, ನೋಡೋದಕ್ಕೆ ಒಂಥರ ಚೆಂದ. ಯಾಕೆಂತಂದರೆ 1K ಅಂತ ತೋರಿಸ್ತಾ ಇರುತ್ತೆ, ಏನೋ ಒಂಥರ ಬ್ರ್ಯಾಂಡೆಡ್ ಚಾನಲ್ ಥರ ಕಾಣುತ್ತೆ. 100-200 ಸಬ್ಸ್ಕ್ರೈಬರ್ಸ್ ಚಾನಲ್ಸ್ ನೋಡಿದ್ರೆ ಒಂಥರ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೆ ಒಂಥರ ಅನ್ನಿಸ್ತಾ ಇರ್ತದೆ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರೆ. ಯಾವಾಗ 1,000 ಆಗುತ್ತೆ 1K ಅಂತ ಯಾವಾಗ ತೋರಿಸುತ್ತೆ ಆವಾಗ ನಿಮ್ಮ ಒಂದು ಚಾನಲ್ ಏನೋ ಒಂಥರ ಹೈ ಲೆವೆಲ್ಗೆ ಹೋದಂಗೆ ಅಂತ ಅನಿಸುತ್ತೆ. ಆಮೇಲೆ ಸಬ್ಸ್ಕ್ರೈಬರ್ಸೂ ಕೂಡ ಬರ್ತಾರೆ. ಇದೇ ಅಡ್ವಾಂಟೇಜು. ಏನು ಗೊತ್ತಾ, ಯಾವಾಗ 1,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ವೀಡಿಯೋಸ್ ನೋಡೋರೆಲ್ಲ 3/4 ಜನ ಸಬ್ಸ್ಕ್ರೈಬ್ ಆಗ್ತಾರೆ. ನಿಮ್ಮ ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಂದರೆ ತುಂಬ ಜನ ಸಬ್ಸ್ಕ್ರೈಬ್ ಆಗಲ್ಲ. ಯಾಕೆ ಅಂತಂದರೆ ಇನ್ನೂ 1,000ನೇ ಆಗಿಲ್ಲ 100-200 ಸಬ್ಸ್ಕ್ರೈಬರ್ಸಲ್ಲೇ ಅವನು ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ನಿಮಗೆ ನಾಲೆಡ್ಜ್ ಇಲ್ಲ ಅಂದ್ಕೊಂಡು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗಲ್ಲ ಅಲ್ವಾ. ಸೊ ನಿಮ್ಮ ಒಂದು ಚಾನಲ್ ಏನಾದರೂ 1,000 ದಾಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬ್ ಆಗ್ತಾರೆ. ಇವ್ರಿಗೆ 1,000 ಜನ ಸಬ್ಸ್ಕ್ರೈಬ್ ಆಗೋರು ಅಂದ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಆಗ್ತೀನಿ ಅಂದ್ಬಿಟ್ಟು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾರೆ. ಇದು ಮೊದಲನೇ ಅಡ್ವಾಂಟೇಜು ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ. ಓಕೆ, ಇವಾಗ ಎರಡನೇ ಅಡ್ವಾಂಟೇಜ್ನ ನೋಡೋದಾದರೆ, ನೀವು 1,000 ಸಬ್ಸ್ಕ್ರೈಬರ್ಸ್ ಏನಾದ್ರು ಕಂಪ್ಲೀಟ್ ಮಾಡಿದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, ಅದರ ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ನೀವು 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಎನೇಬಲ್ ಆಗ್ತೀರಾ ಅಂತಲೇ ಹೇಳ್ಬೋದು. ಇದು ನಿಮಗೆ ಸಿಗುವಂಥ ಎರಡನೇ ಅಡ್ವಾಂಟೇಜು ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲಲ್ಲಿ ಏನಾದರೂ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ. ಇನ್ನು ಮೂರನೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ನೀವು ಲೈವ್ ಸ್ಟ್ರೀಮ್ನ ಮಾಡ್ಬೋದು. ಓಕೆ, ಲೈವ್ ಸ್ಟ್ರೀಮ್ ಮಾಡ್ಬೋದು. ನೀವು ಯೂಟ್ಯೂಬಲ್ಲಿ ಲೈವ್ ಬಂದು ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ಮಾತಾಡೋದು, ಈ ಒಂದು ಅಡ್ವಾಂಟೇಜ್ನ ನೀವು ತೊಗೋಬೋದು. ಅದರಿಂದ ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ತುಂಬ ಒಂದು ಕೋರ್ಡಿನೇಷನ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಒಂದು ವ್ಯೂವರ್ಸ್ಗಳು ಕೂಡ ತುಂಬ ಖುಷಿ ಆಗ್ತಾರೆ. ಓಕೆನಾ, ಏನೋ ಒಂಥರ ಫೀಲ್ ಕೊಡುತ್ತೆ ಲೈವ್ ಬಂದು ಮಾತಾಡೋದು. ಅದೊಂಥರ ಬೇರೆ ರೀತಿ ಖುಷಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜೊತೆ ಮಾತಾಡೋದು. ಇದು ಒಂಥರ ಮೂರನೇ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಿಮಗೆ ಸೂಪರ್ ಚಾಟ್ನ ಮಾಡ್ತಾರೆ. ಓಕೆನಾ, ನೀವು ಲೈವಲ್ಲಿದ್ದಾಗ ತುಂಬ ಜನ ದುಡ್ಡನ್ನ ಇನ್ವೆಸ್ಟ್ ಮಾಡಿ ನಿಮಗೆ ಸೂಪರ್ ಚಾಟ್ ಮಾಡ್ತಾರೆ. 10, 20, 10,000 ರೂಪಾಯಿ ತನಕನೂ ಕೂಡ ತುಂಬ ಜನ ಕಳಿಸೋರು ಕೂಡ ಇದ್ದಾರೆ. ನೀವು ನೋಡಿರ್ತೀರ ಗೇಮಿಂಗ್ ಚಾನಲ್ಗಳಲ್ಲಿ ತುಂಬ ದುಡ್ಡನ್ನ ಕಳಿಸ್ತಾ ಇರ್ತಾರೆ. ಜಸ್ಟ್ ಏನಂತಂದರೆ ಅವರ ಒಂದು ಕಮೆಂಟ್ಸು, ಯಾರು ದುಡ್ಡಿಂದ ಸೂಪರ್ ಚಾಟ್ ಮಾಡ್ತಾರೆ ಅವರು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತಾರಲ್ಲ, ಆ ಒಂದು ಕಾರಣಕ್ಕೆ ಅವರೊಂದು ಕಮೆಂಟು ಹೈಲೈಟ್ ಆಗುತ್ತೆ, ಒಂದು ಕಲರಲ್ಲಿ ತೋರಿಸುತ್ತೆ. ಆವಾಗ ಆ ಒಂದು ಯೂಟ್ಯೂಬ್ ಕ್ರಿಯೇಟರ್ ಯಾರು ಇರ್ತಾರೆ ಅವರು ನಿಮ್ಮ ಒಂದು ಕಮೆಂಟ್ನ ಓದ್ತಾರೆ, ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ. ಆವಾಗ ನಿಮಗೆ ಖುಷಿ ಆಗುತ್ತೆ. ಸೊ ಈ ಥರ ತುಂಬ ಜನ ಸೂಪರ್ ಚಾಟಲ್ಲಿ ತುಂಬ ಜನ ದುಡ್ಡನ್ನ ಕಳಿಸ್ತಾರೆ. ಅದರಿಂದ ತುಂಬ ಜನ ಖುಷಿ ಪಡ್ತಾರೆ. ಜೊತೆಗೆ ಕ್ರಿಯೇಟರ್ಸ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ನಿಮ್ಗೆ ಅದರಿಂದ ಒಂದಷ್ಟು ದುಡ್ಡು ಕೂಡ ಸಿಗುತ್ತೆ. ನಿಮ್ಮ ಒಂದು ಚಾನಲ್ನ ನೆಕ್ಸ್ಟ್ ಇನ್ನೂ ಎತ್ತರಕ್ಕೆ ತೊಗೊಂಡೋಗೋದಕ್ಕೆ ಒಂದು ಧೈರ್ಯನೂ ಕೂಡ ಬರುತ್ತೆ. ಇದು ನಾಲ್ಕನೇ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಿಮ್ಮೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೆ. ಇನ್ನು ಐದನೇ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಕಮ್ಯುನಿಟಿ ಟ್ಯಾಬ್ ಕೊಡ್ತಾರೆ. ಓಕೆನಾ, ಕಮ್ಯುನಿಟಿ ಟ್ಯಾಬಲ್ಲಿ ನೀವು ಪೋಸ್ಟ್ಗಳನ್ನ ಮಾಡ್ಬೋದು. ಓಕೆನಾ, ಒಂದು ಆಡಿಯನ್ಸ್ ಪೋಲ್ ಮಾಡೋದಾಗ್ಬೋದು, ಈ ಥರ ಹಲವಾರು ರೀತಿ ಒಂದು ಪೋಸ್ಟ್ಗಳನ್ನ ಮಾಡ್ಬೋದು. ನಿಮ್ಮ ಒಂದು ವಿಡಿಯೋ ಲಿಂಕ್ಗಳನ್ನ ಮತ್ತೆ ಶೇರ್ ಮಾಡೋದು ಕಮ್ಯುನಿಟಿ ಪೋಸ್ಟಲ್ಲಿ. ಯಾವ ಒಂದು ವಿಡಿಯೋಗೆ ವ್ಯೂಸ್ಗಳು ಬಂದಿರಲ್ಲ ಅದನ್ನು ಮತ್ತೆ ಶೇರ್ ಮಾಡೋದು, ಅದರಿಂದ ವ್ಯೂಸ್ಗಳಿಗೆ ಏನು ಮಾಡೋದು, ಈ ಥರ ಎಲ್ಲ ಕಮ್ಯುನಿಟಿ ಟ್ಯಾಬಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಇದು ಐದನೇ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ. ಈ ಥರ ಹಲವಾರು ರೀತಿ ನೀವು ಒಂದು ಏನಂತೀರ ಒಂದು ಅಡ್ವಾಂಟೇಜಸ್ಗಳನ್ನ ನೀವು ತಗೋಬೋದು ನಿಮ್ಮ ಒಂದು ಚಾನಲ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಡ್ವಾಂಟೇಜ್ ಅಂತಂದರೆ, ನೀವು 1,000 ಸಬ್ಸ್ಕ್ರೈಬರ್ಸ್ ಒಳಗಿದ್ದಾಗಲೇ 100 ಸಬ್ಸ್ಕ್ರೈಬರ್ಸ್ಗೆ ನಿಮಗೆ ನಿಮ್ಮ ಒಂದು ಚಾನಲ್ URLನ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ, ಚಾನಲ್ URL ಅಂತಂದರೆ ಒಂದೊಂದು ಚಾನಲ್ಗೆ ಅವರವರ ಚಾನಲ್ ಲಿಂಕ್ ಅಂತ ಇರುತ್ತೆ. ಓಕೆನಾ, ನಿಮಗೆ ಯಾವಾಗ 100 ಜನ ಸಬ್ಸ್ಕ್ರೈಬರ್ ಆಗಿರಲ್ಲ ಆವಾಗ ನಿಮ್ಮ ಒಂದು ಚಾನಲ್ ಲಿಂಕು ಒಂಥರ ಇರುತ್ತೆ. youtube.com/UCVDO ಏನೋ ಇರುತ್ತೆ ಯೂಟ್ಯೂಬ್ ಚಾನಲ್ ಲಿಂಕು. ನಿಮ್ಗೆ ಯಾವಾಗ 100 ಸಬ್ಸ್ಕ್ರೈಬರ್ಸ್ ಮೇಲೆ ದಾಟ್ತೀರಾ ಆವಾಗ ನಿಮ್ಮೊಂದು ಚಾನಲ್ ಹೆಸರನ್ನು ಉಪಯೋಗಿಸ್ಕೋಬೋದು. ಯಾವ ರೀತಿ ಅಂತಂದರೆ, ಇವಾಗ ನನ್ನ ಒಂದು ಚಾನಲ್ ಲಿಂಕ್ ಹೇಗಿದೆ ಅಂತಂದರೆ www.youtube.com/ಲಕ್ಕಿಲಿಕೇಶ್. ನನ್ನ ಎರಡನೇ ಚಾನಲ್ ಅಷ್ಟೇ /ಲಕ್ಕಿಲಿಕೇಶ್ ವ್ಲಾಗ್ಸ್. ಈ ಥರ ಸಿಂಪಲ್ಲಾಗಿ ಇಟ್ಕೋಬೋದು. ಇಂಡಿವಿಜುವಲ್ ಒಂದು URLನ ನೀವು ಮಡಿಕೋಬೋದು. ಇದರಿಂದ ನಿಮ್ಮೊಂದು ಚಾನಲ್ನ ಯಾರು ಸರ್ಚ್ ಮಾಡೋದಕ್ಕೆ ಹೋಗ್ತಾರೆ ಅಂತಂದರೆ ನಿಮಗೆ ನಿಮ್ಮೊಂದು ಚಾನಲ್ ಈಸಿಯಾಗಿ ಸಿಗುತ್ತೆ. ಅವರು ಕೂಡ ಈಸಿಯಾಗಿ ಫೈಂಡ್ ಔಟ್ನ ಮಾಡ್ಬೋದು. ನಿಮ್ಮ ಒಂದು ಚಾನಲ್ ಲಿಂಕ್ ಹೇಳಿ ಅಂತಂದರೆ ಜಸ್ಟ್ youtube.com/ಲಕ್ಕಿಲಿಕೇಶ್ ಅಂತ ನೋಡಿ ಬರುತ್ತೆ ಅಂತ ಹೇಳ್ಬೋದು.
ಓಕೆನಾ. ನಿಮಗೆ 100 ಜನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಂದರೆ ಅವ್ರು ಕೊಟ್ಟಿರುವಂಥ ಲಿಂಕ್ನೇ ಹಾಕೋದು ನೀವು, ಓಕೆನಾ. ಅವ್ರೇನೋ UC ಏನೇನೋ ಕೊಟ್ಟಿರ್ತಾರೆ ಅದನ್ನೇ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಚಾನಲ್ ಓಪನ್ ಆಗೋದು. ಸೊ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದ್ರಲ್ಲಿ ಇದು ಒಂಥರ ಉಪಯೋಗ ಅಂತಲೇ ಹೇಳ್ಬೋದು. ಇದಕ್ಕೇನು 1,000 ಆಗಬೇಕಾಗಿಲ್ಲ, 100 ಜನ ಆದರೆ ಸಾಕು. ಒಟ್ಟಿನಲ್ಲಿ ಇದು ಕೂಡ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಈ ಥರ ಹಲವಾರು ರೀತಿ ತುಂಬ ಅಡ್ವಾಂಟೇಜಸ್ಗಳಿದ್ದಾವೆ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ರೆ. ಸೊ ಈ ಒಂದು ವಿಡಿಯೋದಲ್ಲಿ ಇದನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದೆ. ಸೊ ವಿಡಿಯೋಸ್ ಎಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ಲರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.